ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಿರಂಜೀವಿ ಸರ್ಜಾರ್ ಅವರು 2009ರಿಂದ ಚಿತ್ರರಂಗಕ್ಕೆ ಎಂಟ್ರಿಯಾಗಿ ಅವರದ್ದೇ ಆದ ಸಿನಿಮಾಗಳಿಂದ ಹೆಸರು ಮಾಡಿದವರು. ಇವರು ಈಗ ನಮ್ಮೊಟ್ಟಿಗಿಲ್ಲ ಅಂದರೂ ಅವರ ಸಿನಿಮಾಗಳಿಂದ ಎಂದೂ ಅಜರಾಮರ. ಇವರು ಮಾಡಿರುವ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ವಾಯುಪುತ್ರ ಇದು 2009ರಲ್ಲಿ ರಿಲೀಸ್ ಆದ ಚಿತ್ರ. ಇದು ಇವರ ಮೊದಲ ಚಿತ್ರ ಕೂಡ ಆಗಿರುತ್ತೆ. ಕಿಶೋರ್ ಸರ್ಜಾ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಐಂದ್ರಿತಾರ ಹೀರೋಯಿನ್ ಕಾಣಿಸ್ಕೊಂಡಿದ್ದು ಇದು 2005ರಲ್ಲಿ ತಮಿಳಿನಲ್ಲಿ ಬಂದ ಸಂಡ ಕೋಳಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ದಂಡಂ ದಶಗುಣಂ ಇದು 2011ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ ಮಾದೇಶ್ ನಿರ್ದೇಶನ ಮಾಡಿರ್ತಾರೆ. ರಮ್ಯಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 2003ರಲ್ಲಿ ತಮಿಳಿನಲ್ಲಿ ಬಂದ ಕಾಕಾ ಕಾಕಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತಮಿಳಿನಲ್ಲಿ ಸೂರ್ಯರವರು ಅಭಿನಯ ಮಾಡಿರ್ತಾರೆ. ವರದ ನಾಯಕ ಇದು 2013ರಲ್ಲಿ ರಿಲೀಸ್ ಆದ ಚಿತ್ರ. ಅಯ್ಯಪ್ಪ ಪಿ ಶರ್ಮಾ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಕಿಚ್ಚ ಸುದೀಪ್ ರವರು ನಾಯಕನಾಗಿ ಅಭಿನಯ ಮಾಡಿರ್ತಾರೆ. ಚಿರಂಜೀವಿ ಸರ್ಜಾ ಅವರ ತಮ್ಮನಾಗಿ ಕಾಣಿಸ್ಕೊಂಡಿರ್ತಾರೆ. ಇದು 2007ರಲ್ಲಿ ತೆಲುಗಿನಲ್ಲಿ ಬಂದ ಲಕ್ಷ್ಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ವಿಸಲ್ ಇದು ಕೂಡ 2013ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಪ್ರಶಾಂತ್ ರಾಜು ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಪ್ರಣೀತಾ ಸುಭಾಷ್ ರವರು ಕಾಣಿಸ್ಕೊಂಡಿರ್ತಾರೆ. ಇದು 2012ರಲ್ಲಿ ತಮಿಳಿನಲ್ಲಿ ಬಂದ ಪಿಚ್ಚ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಚಂದ್ರಲೇಖ ಇದು 2014ರಲ್ಲಿ ರಿಲೀಸ್ ಆದ ಚಿತ್ರ. ಓಂ ಪ್ರಕಾಶ್ ರಾವ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಶಾನ್ವಿ ಶ್ರೀವಾಸ್ತವ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು ಇದು 2013ರಲ್ಲಿ ತೆಲುಗುನಲ್ಲಿ ಬಂದ ಪ್ರೇಮ ಕಥಾ ಚಿತ್ರಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅಜಿತ್ ಇದು ಕೂಡ 2014ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಮಹೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ನಿಕ್ಕಿ ಗಲ್ರಾಣಿ ಅಭಿನಯ ಮಾಡಿರ್ತಾರೆ. ಇದು 2010ರಲ್ಲಿ ತಮಿಳಿನಲ್ಲಿ ಬಂದ ಪಯ್ಯ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರುದ್ರತಾಂಡವ ಇದು 2015ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರಾಜವೌಲಿ ಡೈರೆಕ್ಟರ್ ಗುರು ದೇಶಪಾಂಡೆ ನಿರ್ದೇಶನ ಮಾಡಿರ್ತಾರೆ. ಇದರಲ್ಲಿ ಚಿರಂಜೀವಿ ಸರ್ಜಾರ್ ಅವರ ಜೊತೆ ಡಾರ್ಲಿಂಗ್ ಕೃಷ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಇದು 2013ರಲ್ಲಿ ಬಂದ ಪಾಂಡಿಯ ನಾಡೋ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ರಾಮಲೀಲಾ ಇದು 2015ರಲ್ಲಿ ರಿಲೀಸ್ ಆದ ಎರಡನೇ ರೀಮೇಕ್ ಚಿತ್ರ. ಇದನ್ನು ವಿಜಯ್ ಕಿರಣ್ ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಸರ್ಜಾ ಅವರ ಜೊತೆ ಅಮೂಲ್ಯ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 2014ರಲ್ಲಿ ತೆಲುಗುನಲ್ಲಿ ಬಂದ ಲೌಕ್ಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಆಕೆ ಇದು 2017ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ.ಎಂ. ಚೈತನ್ಯ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಶರ್ಮಿಳಾ ಮಾಂಡ್ರೆ ಅಭಿನಯ ಮಾಡಿರ್ತಾರೆ. ಇದು 2015ರಲ್ಲಿ ತಮಿಳಿನಲ್ಲಿ ಬಂದ ಮಾಯಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಂಹಾರ ಇದು 2018ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಗುರು ದೇಶಪಾಂಡೆ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಹರಿಪ್ರಿಯಾ ಕಾವ್ಯ ಶೆಟ್ಟಿ ಅಭಿನಯ ಮಾಡಿರ್ತಾರೆ. ಇದು 2017ರಲ್ಲಿ ತಮಿಳಿನಲ್ಲಿ ಬಂದ ಅದೇ ಕಂಗಳ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅಮ್ಮ ಐ ಲವ್ ಯು ಇದು ಕೂಡ 2018ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ.ಎಂ. ಚೈತನ್ಯ ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಸರ್ಜಾ, ನಿಶ್ವಿಕಾ ನಾಯ್ಡು, ಸೀತಾರ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದು 2016ರಲ್ಲಿ ತಮಿಳಿನಲ್ಲಿ ಬಂದ ಪಿಚ್ಚಕಾರನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಿಂಗ ಇದು 2019ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಜಯ್ ಕಿರಣ್ ನಿರ್ದೇಶನ ಮಾಡಿರ್ತಾರೆ. ಚಿರಂಜೀವಿ ಸರ್ಜಾ, ಅತಿಥಿ ಪ್ರಭುದೇವ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಸಾನೆ ಟಾಪಾಗೌಳೆ ನಮ್ಮ ಹುಡುಗಿ ಅನ್ನೋ ಸಾಂಗು ಆ ಟೈಮಲ್ಲಿ ತುಂಬಾ ಸೌಂಡ್ ಮಾಡಿತ್ತು. ಇದು 2013ರಲ್ಲಿ ಬಂದ ಕುಟ್ಟಿಪುಲಿ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಆದ್ಯ ಇದು 2020ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ.ಎಂ. ಚೈತನ್ಯ ನಿರ್ದೇಶನ ಮಾಡಿರ್ತಾರೆ. ಶ್ರುತಿ ಹರಿಹರನ್, ಸಂಗೀತಾ ಭಟ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 2016ರಲ್ಲಿ ತೆಲುಗಿನಲ್ಲಿ ಬಂದ ಕ್ಷಣಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಶಿವಾರ್ಜುನ ಇದು 2020ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಶಿವ ತೇಜಸ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಅಮೃತ ಅಯ್ಯಂಗರ್ ಅಭಿನಯ ಮಾಡಿರ್ತಾರೆ. ಇದು 2004ರಲ್ಲಿ ಬಂದ ಗಿರಿ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ನೋಡಲ್ಲ ಗೆಳೆಯರೇ, ಚಿರಂಜೀವಿ ಸರ್ಜಾರ್ ಅವರು ಯಾವೆಲ್ಲ ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅಂತ. ಇದರಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.